ಒಂದು ವಾಕ್ಯ ಓದ್ಕೊಂಡು ಪ್ರಾರಂಭ. ಯೋಬನ ಬರೆದ ಪುಸ್ತಕ. ಯೋಬನ ಬರೆದ ಪುಸ್ತಕ 7ನೇ ಅಧ್ಯಾಯ 1ನೇ ವಾಕ್ಯ. ಭೂಲೋಕದಲ್ಲಿ ಮನುಷ್ಯನಿಗೆ ದುಡಿಯು ವಾಯಿದೆ ಉಂಟಲ್ಲ. ಆಮೇಲೆ ಎಲ್ಲರಿಗೂ ಒಂದು ಅಪಾಯಿಂಟೆಡ್ ಟೈಮ್ ಅನ್ನೋದು ಇರುತ್ತೆ. ವಾಯಿದೆ ಟೈಮಿಂಗ್. ಭೂಮಿ ಮೇಲಿರುವಂತ ಪ್ರತಿಯೊಂದು ಮನುಷ್ಯನಿಗೂ ಒಂದು ವಾಯಿದೆ ಇದೆ. ವಾಯಿದೆ ಅಂದ್ರೆ ನಮ್ಮ ಕೋರ್ಟ್ ಭಾಷೆ ಹೇಳ್ತಾರಲ್ಲ, ವಾಯಿದೆ, ಪರ್ಟಿಕ್ಯುಲರ್ ಟೈಮ್. ಸೊ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ಮನುಷ್ಯನಿಗೂ ಒಂದು ವಾಯಿದೆ ಇದೆ, ಒಂದು ಫಿಕ್ಸ್ಡ್ ಟೈಮ್, ಒಂದು ವಾಯಿದೆ, ಒಂದು ಟೈಮ್, ಒನ್ ಟೈಮ್ ಬರ್ಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ನಿಮ್ ವಾಯಿದೆ ಬರ್ಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಕೋರ್ಟ್ ಅಲ್ಲಿ ವಾಯಿದೆ ಟೈಮಿಂಗ್ ಸಿಗುತ್ತೆ. ಆ ಟೈಮಿಂಗ್ಗೆ ನೀವು ಹೋಗದೆ ಹೋದ್ರೆ ನೆಕ್ಸ್ಟ್ ಡೇಟ್ ಹೋಗ್ಬೇಕು. ಈ ಭೂಲೋಕದಲ್ಲೂ ಪ್ರತಿಯೊಂದು ಮನುಷ್ಯನಿಗೂ ಒಂದು ವಾಯಿದೆ. ಆ ವಾಯಿದೆನ ನೀವೇನ್ ಮಾಡ್ಬೇಕು? ಫೇಸ್ ಮಾಡ್ಲೇಬೇಕು. ಆ ಟೈಮಿಂಗ್ ನ ನೀವೇನ್ ಮಾಡ್ಬೇಕು? ಎದುರಿಸ್ಲೇಬೇಕು. ಅದನ್ನ ದಾಟ್ಕೊಂಡು ಹೋಗ್ಲೇಬೇಕು. ಆ ವಾಯಿದೆನ ನೀವೇನ್ ಮಾಡ್ಬೇಕು? ಫೇಸ್ ಮಾಡ್ಲೇಬೇಕು, ದಾಟ್ ಹೋಗ್ಲೇಬೇಕು, ಅಟೆಂಡ್ ಮಾಡ್ಲೇಬೇಕು. ಅದಕ್ಕೆ ಪ್ರಸಂಗಿನಲ್ಲಿ ಹೇಳ್ತಾರೆ ನೋಡಿ, ಹುಟ್ಟುವುದಕ್ಕೆ ಒಂದು ಸಮಯ, ಸಾಯೋದಕ್ಕೆ ಕುಯ್ಯುವ ಸಮಯ. ಎಷ್ಟು ಜನಕ್ಕೆ ಯಾರಿಗ ಸಿಕ್ಕಿದ್ರೆ ಓದಿ ಬೇಗ. ಅಳುವ ಸಮಯ, ನಗುವ ಸಮಯ. ಪ್ರತಿಯೊಂದು ಕಾಲಕ್ಕೂ, ಪ್ರತಿಯೊಂದು ಕಾರ್ಯಕ್ಕೂ ಇವಾಗ ನಾವಿದೀಗ ಏನ್ ಹಾಕ್ಬೇಕು? ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಂದು ಕಾಲಕ್ಕೂ ಒಂದು ವಾಯಿದೆಯನ್ನು ಹಂಗ ಓದ್ಬಾರ್ದು. ಅದಕ್ಕೇನ್ ಹಾಕಬೇಕು ನಾವು? ಪ್ರತಿಯೊಂದು ಕಾಲಕ್ಕೂ ಒಂದು ವಾಯಿದೆ ಉಂಟು, ಒಂದು ವಾಯಿದೆ. ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಂದು ಕಾಲಕ್ಕೂ ಒಂದು ವಾಯಿದೆ ಇದೆ. ಭೂಲೋಕದ ಮೇಲೆ ಇರುವಂತ ಪ್ರತಿಯೊಂದು ಮನುಷ್ಯನಿಗೆ, ಆ ಮನುಷ್ಯನ ಪ್ರತಿಯೊಂದು ಕೆಲಸಕ್ಕೂ, ಆ ಮನುಷ್ಯನ ಪ್ರತಿಯೊಂದು ಕಾರ್ಯಕ್ಕೂ ಒಂದು ವಾಯಿದೆ. ಭೂಲೋಕದ ಮೇಲೆ ಒಂದು ಮನುಷ್ಯ ಇದ್ದಾನೆ. ಆ ಮನುಷ್ಯ ಮಾಡುವ ಪ್ರತಿಯೊಂದು ಕೆಲಸಕ್ಕೂ, ಆ ಮನುಷ್ಯನ ಪ್ರತಿಯೊಂದು ಸಮಯಕ್ಕೂ ಒಂದು ವಾಯಿದೆ. ಜನಕ್ಕೆ ಅರ್ಥ ಆಗ್ತದೆ? ತಲೆಗೆ ಹೋಗ್ತಾ ಇದೆಯಾ? ಹೋಗ್ಲಿ, ಅರ್ಥ ಆಗ್ತಾ ಇದೆಯಾ? ಭೂಮಿ ಮೇಲೆ ಒಂದು ಮನುಷ್ಯ ಇದ್ದಾನೆ. ಆ ಮನುಷ್ಯನಿಗೆ ಒಂದು ವಾಯಿದೆ ಇದೆ. ಆ ಮನುಷ್ಯ ಮಾಡೋ ಕೆಲ್ಸಕ್ಕೂ ಒಂದು ವಾಯಿದೆ ಇದೆ. ಆ ಮನುಷ್ಯನ ಟೈಮ್ಗೂ ಒಂದು ವಾಯಿದೆ ಇದೆ. ಕಾರ್ಯಕ್ಕೂ, ಆ ಮನುಷ್ಯನಿಗೂ, ಆ ಮನುಷ್ಯನ ಕಾರ್ಯಕ್ಕೂ, ಆ ಮನುಷ್ಯನ ಕಾಲಕ್ಕೂ ಒಂದು ವಾಯಿದೆ. ಏನೇನಾದ್ರು ಮುಂದೆ ಹಂಗೆ ಓದ್ಕೊ. ಆಕಾಶದ ಕೆಳಗಡೆ ನಡೆಯುವಂತ ಪ್ರತಿಯೊಂದು ಕೆಲಸಕ್ಕೂ ತಕ್ಕ ಸಮಯ ಅನ್ನೋದಾಗ ನಾವೇನ್ ಹಾಕೋಬೇಕು? ವಾಯಿದೆ, ವಾಯಿದೆ, ಒಂದು ವಾಯಿದೆ. ಆಕಾಶದ ಕೆಳಗಡೆ ಭೂಮಿ ಮೇಲೆ ನಡೆಯುವಂತ ಒಂದೊಂದು ಕೆಲಸಕ್ಕೂ ತಕ್ಕ ವಾಯಿದೆ. ಅದೆಲ್ಲದಕ್ಕೂ ಭೂಮಿ ಮೇಲೆ ನಡೆಯುವಂತ ಪ್ರತಿಯೊಂದು ಕೆಲಸಕ್ಕೂ ನೀವು ಆಚಾರ ಆಗ್ಲೇಬೇಕು, ಎಸ್ಕೇಪ್ ಆಗಂಗಿಲ್ಲ. ಅದಕ್ಕೆ ಸ್ವಾಮಿ ಏನ್ ಹೇಳ್ತಾ ಹೇಳ್ರಿ, ಬಿತ್ತಿದ್ದನ್ನೇ ಕುಯ್ಬೇಕು. ಮಾಡಿದುಣ್ಣೋ ಮಾರಾಯ ಅಂತ ಆಡ್ತೀವಲ್ಲ, ಮಾಡಿದುಣ್ಣೋ ಮಾರಾಯ, ಕುಯ್ಲೇಬೇಕು. ಅದ ಅರ್ಥ ಏನ್ ಹೇಳ್ರಿ? ಅದಕ್ಕೊಂದು ವಾಯಿದೆ. ಎಲ್ಲದಕ್ಕೂ ಈ ಭೂಮಿ ಮೇಲೆ ಮಾಡುವಂತ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಫಿಕ್ಸ್ಡ್ ಟೈಮ್, ಒಂದು ವಾಯಿದೆ ಇದೆ. ಭೂಮಿ ಮೇಲೆ ನಡೆಯುವಂತ ಪ್ರತಿಯೊಂದು ಕೆಲಸಕ್ಕೂ, ಕಾರ್ಯಗಳಿಗೂ, ಒಂದೊಂದು ಚಲನವಲನಗಳಿಗೂ ಒಂದು ವಾಯಿದೆ ಇದೆ ಆಕಾಶದಲ್ಲಿ.
ಸೊ ಬಿತ್ತಿದ್ದನ್ನ ಕುಯ್ಯೋದು ಒಂದು ವಾಯ್ದೆ, ಅದಕ್ಕೂ ಒಂದು ಟೈಮ್ ಫಿಕ್ಸ್ ಆಗಿರುತ್ತೆ. ಇವಾಗ ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಪಾಪ ಹೆಚ್ಚಾದ್ರೆ ಏನಾಗುತ್ತೆ, ಆಸೆ ಜಾಸ್ತಿ ಆದ್ರೆ ಪಾಪವಾಗಿ ಮಾರ್ಪಡುತ್ತೆ. ಸೊ ಆಸೆಗೂ ಪಾಪಗೂ ಒಂದು ವಾಯ್ದೆ ಟೈಮ್ ಐತೆ, ಒಂದು ಟೈಮಿಂಗ್ ಫಿಕ್ಸ್ ಆಗಿದೆ. ಆ ಪಾಪಕ್ಕೂ ಮರಣಕ್ಕೂ ಒಂದು ಟೈಮಿಂಗ್ ಫಿಕ್ಸ್ ಆಗಿದೆ. ಸೊ ಎಲ್ಲದಕ್ಕೂ ಒಂದು ಟೈಮಿಂಗ್ ಅಂದ್ರೆ ಆ ಟೈಮಿಂಗ್ ಒಳಗಡೆ ತಿರ್ಕೊಂಡ್ರೆ ಡ್ಯಾಮೇಜ್ ಕಮ್ಮಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೋಪ ಮಾಡ್ಕೊಳ್ರಿ ಪರವಾಗಿಲ್ಲ, ಆದ್ರೆ ಪಾಪ ಮಾಡ್ಬೇಡ್ರಿ. ಏನಕ್ಕೆ ಹೇಳೋದು ಹೇಳ್ರಿ? ಕೋಪ ಮಾಡ್ಕೊಳ್ರಿ ಪರವಾಗಿಲ್ಲ, ಬೈಬಲ್ ಅದೇ ಹೇಳೋದು, ಕೋಪ ಮಾಡ್ಕೊಳ್ರಿ ಆದ್ರೆ ಪಾಪ ಮಾಡ್ಬೇಡ್ರಿ. ಒಂದ್ ವೇಳೆ ಕೋಪ ಬಂದ್ರೆ ಏನಾಗ್ಬೇಕು ನಿಮ್ದು, 6 ಗಂಟೆ ಒಳಗಡೆ ಸಂಜೆ ಸೂರ್ಯ ಮುಳುಗೋ ವರ್ಷದಲ್ಲಿ ಏನಾಗ್ಬೇಕು ನಿಮ್ಗೆ, ಮುಗಿದೋಗ್ಬಿಡ್ಬೇಕು. ಅಂದ್ರೆ ಆ ಟೈಮಿಂಗು ಅಷ್ಟ್ರ ಮಟ್ಟಿಗೆ, ಅದನ್ನ ದಾಟಿ ಹೋದ್ರೆ ಅದು ಪಾಪವಾಗಿ ಮಾಡ್ತದೆ ಒಂದು ಟೈಮಿಂಗ್. ಸೊ ಇವಾಗ ಕೋಪಕ್ಕೂ ಪಾಪಕ್ಕೂ ಒಂದು ವಾಯ್ದೆ, ಒಂದು ಟೈಮಿಂಗ್ ಫಿಕ್ಸ್ ಆಗಿದೆ. ಆ ಟೈಮಿಂಗ್ ದಾಟದ ಏನಾಗುತ್ತೆ, ಪಾಪವಾಗಿ ಮಾರ್ಪಡುತ್ತೆ, ಮರಣ ಆಗುತ್ತೆ. ಸೊ ಎಲ್ಲಾನು ಸ್ಟಾರ್ಟ್ ಆಗೋದೆ ಮನುಷ್ಯನ ಸ್ವಭಾವ ಬೈ ನೇಚರ್. ನಮ್ಗೆ ಕೋಪ ಇದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಅದು ಟೈಮಿಂಗ್ ಮೀರಿ ಹೋದ್ರೆ ಅದೇನಾಗುತ್ತೆ ನಮ್ಮ ಜೀವನದಲ್ಲಿ ಒಂದು ಪಾಪವಾಗಿ. ಸೊ ನಾವು ತಪ್ಪು ಮಾಡೋದು ಸಹಜ, ಆದ್ರೆ ಆ ಟೈಮಿಂಗ್ ಮೀರಿ, ನಮಗ್ ಲಿಮಿಟಿಗೆ ಮೀರಿ ಮಾಡ್ಕೊಂಡ್ರೆ ಅದು ಪಾಪವಾಗಿ ಮಾರ್ಪಡುತ್ತೆ. ಸೊ ಕೋಪನು ದ್ವೇಷನು ಈ ಭೂಮಿ ಮೇಲೆ ನಡೆಯುವಂತ ಪ್ರತಿಯೊಂದು ಕ್ರಿಯೆಗೂ ಒಂದು ಲಿಮಿಟೇಷನ್, ಒಂದು ವಾಯ್ದೆ ಇದೆ, ಒಂದು ಟೈಮಿಂಗ್ ಫಿಕ್ಸ್ ಆಗಿದೆ. ಸೊ ಅದು ದಾಟಿ ನೀವು ಮಾಡಿದ್ರೆ ಅದೇನಾಗುತ್ತೆ, ನಿಮ್ಗೆ ಪಾಪವಾಯ್ತು. ಹಂಗೆ ಮುಂದೆ ಹೋದೇವ್ರು ಕಂಟಿನ್ಯೂ. ಏನ್ ಸಮಯ ಇದೆ? ಸೊ ನಿಮ್ದೆಲ್ಲ ಹುಟ್ಟೋ ಸಮಯ ಆಗೋಗಿದಲ್ಲ, ಹುಟ್ಟೋ ಸಮಯ ಎಲ್ಲ ಆಗೋಗಿದಲ್ಲ. ಸೊ ಹುಟ್ಟೋ ಸಮಯ ಮುಗೀತು ನಮ್ದು. ಇವಾಗ ಏನ್ ಸಮಯ ಐತೆ ನಮ್ಗೆ? ಸೊ ಒನ್ ಟೈಮ್ ಅದು ಫಿಕ್ಸ್ ಆಗಿ ನಾವೇನಾಗ್ಬಿಟ್ಟಿದೀವಿ, ಭೂಲೋಕಕ್ಕೆ ಬಂದ್ಬಿಟ್ಟಿದೀವಿ. ಇವಾಗ ನೆಕ್ಸ್ಟ್ ಯಾವ ಟೈಮ್ ಬಾಕಿ ಇದೆ ನಮ್ಗೆ? ಸೊ ಅದಕ್ಕೊಂದು ಟೈಮಿಂಗ್ ಫಿಕ್ಸ್ ಆಗಿದೆ. ನೀವು ಆ ಟೈಮಿಂಗ್ ಮುಂಚೆ ಹೋಗ್ಬೇಕಾ, ಇಲ್ಲ ಟೈಮ್ ದಾಟಿ ಇನ್ನೂ ಒಂದ್ ಸ್ವಲ್ಪ ದಿವಸ ಬದುಕ್ಬೇಕಾ ಅನ್ನೋದು ನೀವು ಡಿಸೈಡ್ ಮಾಡ್ಕೊಬೇಕು. ಭೂಲೋಕಕ್ಕೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಈ ಭೂಲೋಕ ಬಿಟ್ಟು ಹೋಗೋದಕ್ಕೆ ನಮ್ಗೊಂದು ವಾಯ್ದೆನ, ಒಂದು ಟೈಮಿಂಗ್ ಫಿಕ್ಸ್ ಮಾಡಿದ್ದಾರೆ. ಆ ಟೈಮಿಂಗ್ ಮುಂಚೆ ಹೋಗ್ತೀರಾ, ಇಲ್ಲ ಇನ್ನೂ ಚೆನ್ನಾಗಿ ಬದುಕಿ ಟೈಮಿಂಗ್ ದಾಟಿ ಇನ್ನೂ ಸ್ವಲ್ಪ ದಿವಸ ಬದುಕ್ತೀರಾ ಅನ್ನೋದು ನಿಮ್ಗೆ ಬಿಟ್ಟು. ಕೇಳ್ರಿ ಪಕ್ಕದಲ್ಲಿ, ಟೈಮಿಂಗ್ ಮುಂಚೆನೆ ಹೋಗ್ತೀರಾ, ಇಲ್ಲ ಇನ್ನೂ ಸ್ವಲ್ಪ ದಾವಿದ ಅದೇ ಹೇಳ್ದ ನೋಡ್ರಿ, ನಿಮ್ಗೆ ಏನು ಎಷ್ಟು ವರ್ಷ? 60 ವರ್ಷ. ಬಲ ಹೆಚ್ಚಾದ್ರೆ 80 ವರ್ಷ. ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ 120 ವರ್ಷ ಆಯ್ತು. ಲಿಮಿಟೇಷನ್ ಇದೆ ಎಲ್ಲದಕ್ಕೂ. ಬಟ್ ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಮ್ಯಾಕ್ಸಿಮಮ್ 120ಕ್ಕೂ ದಾಟ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ, ನಮಗೆ ಸಿಕ್ಕಿರೋ ಟೈಮಿಗೆ ಮುಂಚೆನೆ ಎಗರೋಗ್ಬಿಡ್ತಾ ಇದೀವಿ. ಸೊ ನೀವು ಈ ಭೂಮಿ ಬಿಟ್ಟು ಹೋಗೋ ಸಮಯ ಎಲ್ಲೋ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ಅದಕ್ಕೆ ಮುಂಚೆನೆ ಹೋಗ್ತೀವಿ. ಆ ವಾಯ್ದೆ ಬರಕ್ ಮುಂಚೆನೆ ಹೋಗ್ಬಿಟ್ಟಿರ್ತೀವಿ ನಾವು. ವಾಯ್ದೆಗೆ ಮುಂಚೆನೆ ಹೋಗ್ಬಿಡ್ತೀವಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ದೇವ್ರು ನಿಮ್ಮನ್ನ 40 ವಯಸ್ಸು 50 ವಯಸ್ಸಿಗೆ ತಗೊಬೇಕಂತ ಆಸೆ ಪಡ್ತಾರೆ. ಹಂಗೆ ಕೊಟ್ಟಿದ್ದಿದ್ರೆ ನಿನ್ನ ತಂದೆ ತಾಯಿನ ಸನ್ಮಾನಿಸಿ ಭೂಮಿಯಲ್ಲಿ ಬಹುಕಾಲ ಬದುಕ್ತಿ ಅಂತ ಏನು ಕೇಳ್ಬೇಕಾಗಿತ್ತು. ಅಂದ್ರೆ ದೇವ್ರ ಆಸೆ ಏನು, ನೀವು ಭೂಮಿ ಮೇಲೆ ಬಹುಕಾಲ ಬದುಕ್ಬೇಕಂತ ಆಸೆ. ಅಂದ್ರೆ ನೀವು ವಾಯ್ದೆನ ಆದ್ಮೇಲೂ ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬದುಕ್ಬೇಕಂತ. ಅಂದ್ರೆ ಸಾಯುವಂತ ಆ ವಾಯ್ದೆನ, ಟೈಮಿಂಗ್ ನ ಎಕ್ಸ್ಟೆಂಡ್ ಮಾಡೋದು ದೇವ್ರ ಕೈಯಲ್ಲಿದೆ. ಯಾರ ಕೈಲಿದೆ ಹೇಳ್ರಿ? ಅದು ದೇವ್ರ ಕೈಯಲ್ಲಿದೆ. ಜಾಸ್ತಿ ಮಾಡ್ಬೋದು. ಸಾಮ್ಯಲ್ ಕಾಲದಲ್ಲಿ ಒಬ್ಬ ರಾಜ ಇದೆ ನೋಡ್ರ, ಅವನ್ ರಾಜ ಏನ್ ಮಾಡ್ತಾನೆ, ರಾಜನ್ ಬಂದು ಹೇಳ್ತಾನೆ, ನೀನ್ ಸಾಹಿತ್ಯ ಇವಾಗ ಅಂತ. ಅವ್ನ್ ಸಾಹಿತ್ಯ ಅಂದಿದಷ್ಟೇ ಅವ್ರೇನ್ ಮಾಡ್ತಾನೆ, ಆಳ್ಕೊಂಡ್ ಸ್ಟಾರ್ಟ್ ಮಾಡ್ತಾನೆ, ಅಯ್ಯೋ ದೇವ್ರೇ ನಾನು ಇವಾಗೇ ಸಾಯ್ಬಾರ್ಡ್ ಸ್ವಾಮಿ, ಸಾಯ್ಬಾರ್ದಪ್ಪ, ಇನ್ನೊಂದ್ ಸ್ವಲ್ಪ ಬದುಕ್ಸೋತ. ಅಂದೇವೆ ಹೋಗ್ತಾ ಇದ್ದಾಗೆ ದೇವ್ರೇನ್ ನೋಡ್ತಾರೆ, ವಾಪಸ್ ಹೋಗು ಅಂತಾರೆ. ವಾಪಸ್ ಹೋಗಿ ಇನ್ನೂ ಸ್ವಲ್ಪ ಇನ್ನೊಂದ್ 15 ವರ್ಷ ನೀನು ಬದುಕು ಅಂದ್ರೆ
ಸಾಯೋದು ನಮ್ ಕೈಯಲ್ಲಿಲ್ಲ, ಏನಿಲ್ಲ ಹೇಳಿ. ಬಟ್ ನಮಗೆ ದೇವ್ರು ಏನ್ ಮಾಡಿದಾರೆ, ಒಂದು ಟೈಮ್ ಫಿಕ್ಸ್ ಮಾಡಿದ್ದಾರೆ. ಆ ಟೈಮ್ ನ ಕಮ್ಮಿ ಅಂತ ದೇವ್ರು ಮಾಡಲ್ಲ, ಜಾಸ್ತಿ ಮಾಡ್ತಾರೆ. ಬಟ್ ಕಮ್ಮಿ ಮಾಡ್ಕೊಳ್ಳೋದು ನಾವು. ಸೊ ಬದುಕಿರೋದು ಊಟಕ್ಕೊಂದು ಟೈಮ್ ಐತೆ, ಸಾಯಕ್ಕೊಂದು ಟೈಮ್ ಐತೆ. ಬಟ್ ನಿಮ್ ಟೈಮಿಂಗ್ ಮುಂಚೆನೆ ಹೋಯ್ತೀರಾ, ಅಲ್ಲ ಆ ಟೈಮಿಂಗ್ ದಾಟ್ಕೊಂಡು ಇನ್ನೊಂದ್ ಸ್ವಲ್ಪ ವರ್ಷ ಚೆನ್ನಾಗಿ ಬದುಕ್ತೀರಾ, ನಿಮ್ ಡಿಸೈಡ್ ಮಾಡಿ. ಸೊ ಅವಾಗ ಏನಕ್ಕೆ ಬದುಕಿರ್ಬೇಕು ಅಂತ ಸೊ ಏನಕ್ಕೋಸ್ಕರ ಬದುಕಬೇಕು, ಏನಕ್ಕೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕೊಂದು ಪರ್ಪಸ್ ಹುಡ್ಕೋಬೇಕು ನಾವು. ಇಲ್ಲ ಅಂದ್ರೆ ಇನ್ನೊಂದು 50 ವರ್ಷ ಬದುಕಕ್ಕೆ ನಮ್ಗೆ ಏನಕ್ಕೆ ಬದುಕ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ. ಇವಾಗ ನಿಮ್ಗೆ ಕೇಳಿದ್ರೆ ಇನ್ನೊಂದು 30 ವರ್ಷ ನೀವು ಬದುಕ್ಬೇಕಂದ್ರೆ ಏನಕ್ಕೋಸ್ಕರ ಬದುಕಿರ್ಬೇಕಂತ ಕೇಳ್ಕೊಳ್ರಿ ನೀವು, ನೋಡೋಣ ಏನೈತೆ ನಮ್ ಪರ್ಪಸ್. ಕೇಳ್ರಿ ಪಕ್ಕದವ್ರಿಗೆ, ಇನ್ನೊಂದು 30 ವರ್ಷ ನೀವು ಬದುಕ್ಬೇಕಂದ್ರೆ ಏನೈತೆ, ಏನೈತೆ ಅಂತ ಬದುಕ್ಬೇಕು ನೀವು 30 ವರ್ಷ. ಇನ್ನು ಏನ್ ಸಾಧನೆ ಮಾಡಕ್ ಐತೆ ನಿಮ್ 30 ವರ್ಷ ಇನ್ನ ಬದುಕಕ್ಕೆ? ಆದ್ರೆ ನಾವು ಬದುಕಿರೋದಕ್ಕೆ ಪರ್ಪಸ್ ಇಲ್ಲ ಭೂಮಿ ಮೇಲೆ. ನಮ್ಗೆ ಏನಿಲ್ಲ ಹೇಳಿ, ಒಂದ್ ಪರ್ಪಸ್ ಇಲ್ಲ. ಇವಾಗ ದೇವ್ರೇ ಬಂದು ಇನ್ನೊಂದ್ 30 ವರ್ಷ ನೀನ್ ಬದುಕು ಅಂದ್ರೂ ನಾವ್ ಯೋಚನೆ ಮಾಡ್ಬೇಕಾಯ್ತು, 30 ವರ್ಷ ನಾನು ಏನ್ ಮಾಡ್ಲಿ, ಇನ್ 30 ವರ್ಷ ನಾನು ಕೊಟ್ರು ನಾನು ಏನ್ ಮಾಡ್ತೀನಿ? ಅದೇ ಅಳೋದೆ, ಅದೇ ಗೋಳಾಡೋದೆ, ಅದೇ ಕಂಪ್ಲೇಂಟ್ ಮಾಡೋದೆ, ಇನ್ನು ಅದೇ ಜಗಳ ಮಾಡ್ಕೊಳ್ಳೋದೆ, ಇನ್ನು ಅದೇ ಸತಾಯಿಸೋದೆ. ಇನ್ನೊಂದ್ 30 ವರ್ಷ ಇದೇ ಮಾಡ್ತೀವಿ ನಾವು. ಒಂದು ಉದ್ದೇಶನೇ ಇಲ್ಲ, ಪರ್ಪಸ್. ಸೊ ಇವಾಗ ದೇವ್ರು ನಿಮ್ಗೆ ಪ್ರತ್ಯಕ್ಷ ಆಗಿ ನಿಮ್ಗೆ ಲಾಂಗ್ ಲೈಫ್ ಕೊಡ್ಬೇಕಂದ್ರು ಏನ್ ಮಾಡ್ತೀರಂತ ಕೊಡ್ಬೇಕು ನಿಮ್ಗೆ ಹೇಳಿ. ನಿಮ್ ವಾಯ್ದೆ ಒಂದ್ 30 ವರ್ಷ ಇದೆ ಅನ್ಕೊಡ್ರಿ, 30 ವರ್ಷ ದೇವ್ರು ಇನ್ನೊಂದ್ 60 ವರ್ಷಕ್ಕೆ ಹಾಕ್ಬೇಕಂದ್ರೆ ಆ ವಾಯ್ದೆನ ಏನ್ ಮಾಡ್ತೀರಾ ಅಂತ ನಿಮ್ಗೆ ಆ ವಾಯ್ದೆನ ಹಾಕ್ಬೇಕು ಇನ್ನೊಂದ್ 30 ವರ್ಷಕ್ಕೆ. ನಾವು ಫಸ್ಟ್ ವಾಕ್ಯ ಅನ್ನೋದ್ವಿ, ಅವನ ಸಮಯ ಎಲ್ಲ ಹೆಂಗ್ ಹೋಗುತ್ತಂತೆ ಫಸ್ಟ್ ವಾಕ್ಯದಲ್ಲಿ. ಅದಕ್ಕೆ ಮುಂಚೆ ಫಸ್ಟ್ ವಾಕ್ಯ ಓದಿದ್ರು ಯೋಬ. ಅವನ ಏನಂತೆ, ಅವನ ದಿನಗಳು ಹೆಂಗ್ ಕಳೀತಾವಂತೆ, ಕೆಲ್ಸದವ್ರಲ್ಲ, ಕೂಲಿ ಕೆಲಸ ಮಾಡೋ. ಅಂದ್ರೆ ಕೂಲಿ ಕೆಲಸ ಮಾಡೋರು ಹೆಂಗ್ ಮಾಡ್ತಾರೆ ಹೇಳ್ರಿ? ಬೆಳಗ್ಗೆ ಇಂದ ರಾತ್ರಿವರೆಗೂ ಬೆವರು ಸುರಿಸ್ಕೊಂಡು, ಭಾರ ಹೊತ್ಕೊಂಡು, ಕಷ್ಟ ಪಟ್ಕೊಂಡು ಲಾಸ್ಟ್ಗೆ ಎಷ್ಟು ಸಿಗುತ್ತೆ? 300, 400, 500. ಈಗ ನಾವೇನ್ ಮಾಡ್ತೇವೆ? ನಮ್ ದಿನಗಳು ಹೆಂಗಿದಾವೆ? ಸೊ ಭೂಮಿ ಮೇಲೆ ನಾವು ಮನುಷ್ಯನ ದಿನಗಳು ಹೆಂಗ್ ಹೋಗ್ತಾ ಇದ್ದಾವಂತೆ, ಕೂಲಿ ಕೆಲಸ ಮಾಡೋ ಒಂಥರ ಏನಾಗ್ತಾ ಇದೆ ಒಂದೊಂದ್ ದಿನನು. ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಏನಕ್ಕೆ ಕೊಡ್ಬೇಕು, ಏನಕ್ಕೆ ಕಷ್ಟ, ಮತ್ತೆ ಅದೇನೆ, ಮತ್ತೆ ಅದೇ ಕೆಲಸನೇ, ಅದೇ ನೋವು, ಅದೇ ನೋವು, ಅದೇ ಬಾಧೆ, ಅದೇ ಇದೆ ಅನ್ಕೊಂಡು ಏನ್ ಮಾಡ್ತಾರೆ, ಮತ್ತೆ ಬೈಕೊಂಡ್ ಮತ್ತೆ ದಿನ ಸ್ಟಾರ್ಟ್. ಸೊ ನಮ್ ದಿನಗಳು ಹೆಂಗಿದಾವಂತೆ? ಕೂಲಿ ಅವ್ರ ದಿನಗಳು. ಬಟ್ ನಮ್ ದಿನಗಳು ಹೆಂಗಿರ್ಬೇಕು ನಮ್ ದಿನಗಳು? ಅದಕ್ಕೆ ಸ್ವಾಮಿ ಏನ್ ಹೇಳ್ತಾರಲ್ರಿ, ನೀವು ತಗೊಳ್ಳೋರಲ್ಲ ಕೊಡುವರಾಗಿರ್ಬೇಕು. ಅವ್ರು ಕೊಡೋರು ಕೂಲಿಯವ್ರ ತರ ಬಂದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ದೇವ್ರಿಗೋಸ್ಕರ ಕೊಡಿ ಅಂದಾಗ ನಮ್ ಮೈಂಡ್ ಹೆಂಗ್ ಬರುತ್ತೆ, ಹೆಂಗ್ ಯೋಚನೆ ಮಾಡ್ತಾರೆ, ಅಂದ್ರೆ ನಾಳೆ ಬೆಳಗ್ಗೆ ಎದ್ರೆ ಕೂಲಿ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಆ ತರ ಕೊಡ್ತೀವಿ. ಅಂದ್ರೆ ನಾಳೆ ನನ್ನ ಕಾಸು ಇರುತ್ತೋ ಇಲ್ವೋ, ನಾಳೆ ಕಾಸು ಬರುತ್ತೋ ಇಲ್ವೋ, ನಾಳೆ ಕೆಲಸ ಬರುತ್ತೋ ಇಲ್ವೋ, ಇದನ್ನ ಇದು ಖರ್ಚು ಮಾಡ್ಬಿಟ್ರೆ, ದೇವ್ರಿಗೋಸ್ಕರ ಖರ್ಚು ಮಾಡ್ಬಿಟ್ರೆ ನಾಳೆ ಕೆಲಸ ಬರುತ್ತೋ ಇಲ್ವೋ, ನಾಳೆ ದುಡ್ಡು ಬರುತ್ತೋ ಇಲ್ವೋ, ನಾಳೆ ಕೂಲಿ ಕೆಲಸ ಬಂದಿಲ್ಲ ಅಂದ್ರೆ, ಕೂಲಿ ಕೆಲಸ ಮಾಡಿಲ್ಲ ಅಂದ್ರೆ ದುಡ್ಡು ಬರಲ್ಲ, ಏನ್ ಮಾಡೋದನ್ನ ಹತ್ರ ಏನ್ ಮಾಡ್ತಾರೆ, ಯೋಚನೆ ಮಾಡಿ. ಬಟ್ ನಾವು ಪ್ರತಿ ದಿನನೂ ಕೂಲಿ ಅವ್ರ ತರ ಬದುಕಬಾರ್ದು, ಕೊಡೋರಾಗಿ ಬದುಕಬೇಕು. ನಾವು ಭೂಮಿ ಮೇಲೆ ಬದುಕುವಂತ ಪ್ರತಿಯೊಂದು ದಿನಗಳು, ನಮ್ಮ ದಿನಗಳು ಹೆಂಗಿರ್ಬಾರ್ದು, ಕೂಲಿ ಆಳ್ ತರ ಇರಬಾರ್ದು. ನಮ್ಮ ದಿನಗಳು
ಕೊಡೋರಾಗಿ ಕಳಿಬೇಕು ನಮ್ ದಿನ. ಆಮೇಲೆ ನಮ್ ದಿನಗಳು ಹೆಂಗಿರ್ಬಾರ್ದು ಹೇಳಿ? ಕೂಲಿಯವ್ರ ತರ ಇರ್ಬಾರ್ದು. ನಮ್ ದಿನಗಳೆಲ್ಲ ಕೂಲಿಯವ್ರ ತರ ಕಳಿಬಾರ್ದು. ಕೂಲಿ ಆಳ್ತರ ನಮ್ ದಿನಗಳು ಕಳಿಬಾರ್ದು. ಕೊಡೋರಾಗಿ ನಮ್ಮ ದಿನಗಳನ್ನ ಏನ್ ಮಾಡ್ಬೇಕು? ಕಳಿಬೇಕು. ಇವತ್ತು ಹಿಂಗ್ ಕೊಟ್ರೆ ನಾಳೆ ಏನು ಕೊರತೆ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ನಾವೇನ್ ಮಾಡ್ಬೇಕು? ಹಂಗೆ ನಾವು ದಿನಗಳನ್ನ ಕಳಿಬೇಕು. ಅದೇ ಇವಾಗ ಪ್ರಸಂಗಿಕ ಬಂದ ನೆಡುವ ಸಮಯ, ನೆಟ್ಟದ್ದನ್ನ ಕಿತ್ತು ಹಾಕೋ ಸಮಯ. ಸೊ ಬೀಜ ಬಿತ್ತಾನೆ ರೈತ. ಬೀಜ ಬಿತ್ತಾಗ ಏನಿದೆ? ಅದಕ್ಕೊಂದು ಟೈಮ್ ಇದೆ. ಅಲ್ಲಿಂದ ಅದನ್ನ ಬೆಳೆಯನ್ನ ಕಟ್ ಮಾಡಕ್ಕೆ ಒಂದ್ ಟೈಮ್. ಅದಕ್ ಮುಂಚೆ ಕಿತ್ತಿದ್ರೆ ಏನಾಗುತ್ತೆ? ಬೆಳೆ ಬರಲ್ಲ. ಸರಿ, ಆ ಟೈಮಿಂಗ್ ಆದ್ಮೇಲೆ ಕಟ್ ಮಾಡಿದ್ರೆ ಏನಾಗುತ್ತೆ? ಆದ್ಮೇಲೆ ಕಟ್ ಮಾಡಿದ್ರು ಲಾಸ್ ಆಗತ್ತೆ, ಅದಕ್ ಮುಂಚೆ ಕಟ್ ಮಾಡಿದ್ರು ಲಾಸ್ ಆಗತ್ತೆ. ಅಂದ್ರೆ ಭೂಮಿ ಮೇಲೆ ನಡೆಯುವಂತ ಪ್ರತಿಯೊಂದು ಕ್ರಿಯೆಗಳಿಗೂ ಒಂದು ಸಮಯ, ಒಂದು ಟೈಮಿಂಗ್ ಫಿಕ್ಸ್ ಮಾಡೋಣ. ಇದು ಇದೇ ಟೈಮಲ್ಲೇ ಆಗ್ಬೇಕು, ಇದೇ ಟೈಮಲ್ಲೇ ನಡಿಬೇಕು. ಆ ಟೈಮ್ ಮುಂಚೆನೂ ಮಾಡಕ್ಕಾಗಲ್ಲ, ಆದ್ಮೇಲೂ ಮಾಡಕ್ಕಾಗಲ್ಲ. ಹಾಗೆ ಮುಂದೆ ಹಂಗೆ ಹೋಗ್ಬೇಕು. ಹ್ಮ್ 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 ಅನ್ನೋ ಒಂದೊಂದು ಕೆಲಸಕ್ಕೂ ಎಲ್ಲದಕ್ಕೂ. ಸೊ ಭೂಮಿ ಮೇಲೆ ನೀವು ಕೋಪ ಮಾಡ್ಕೊಂತೀರಾ, ದ್ವೇಷ ಮಾಡ್ತೀರಾ, ಕರೆಕ್ಟೇ. ಆದ್ರೆ ಅದಾದ್ಮೇಲೆ ಯಾವ ಟೈಮಿಂಗ್ ಬರ್ಬೇಕು ವಾಪಸ್ ನಿಮ್ಗೆ? ಯಾವ ವಾಯ್ದೆ ಬರ್ಬೇಕು? ಸಮಾಧಾನದ ವಾಯ್ದೆ ಬರ್ಬೇಕು ನಿಮ್ಗೆ, ನೆಮ್ಮದಿಯ ವಾಯ್ದೆ ಬರ್ಬೇಕು, ಆರೋಗ್ಯದ ವಾಯ್ದೆ ಬರ್ಬೇಕು. ಕಳ್ಕೊಳ್ಳೋ ಒಂದ್ ಸಮಯ ಇದ್ರೆ ಪಡ್ಕೊಳ್ಳೋದು ಒಂದು ವಾಯ್ದೆ ಇದೆ. ಎಲ್ಲದಕ್ಕೂ ಒಂದು ಟೈಮಿಂಗ್ಸ್. ಕಣ್ಣೀರ್ ಹಾಕಿದ್ರೆ ನಗೋ ಹೋಗೋದಕ್ಕೆ, ಸಂತೋಷ ಪಡೋದಕ್ಕೆ ಒಂದು ವಾಯ್ದೆ ಇದೆ. ಈ ಭೂಮಿ ಮೇಲೆ ನಡೆಯುವಂತ ಪ್ರತಿಯೊಂದು ಕ್ರಿಯೆಗಳಿಗೂ, ಪ್ರತಿಯೊಂದು ಕೆಲಸಗಳಿಗೂ ಒಂದು ವಾಯ್ದೆ. ಇದನ್ನ ನಾವು ಮನುಷ್ಯರಾಗಿ ನಾವೇನ್ ಮಾಡ್ಬೇಕು? ಅರ್ಥ ಮಾಡ್ಕೋಬೇಕು. ಸೊ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಒಳ್ಳೇದ ವಾಯ್ದೆ ಬರಕ್ ಮುಂಚೆ ನಾವೇನ್ ಮಾಡ್ತೀವಿ? ಇದೇ ಕಾರ್ಯವನ್ನ ಏನ್ ಮಾಡ್ತೀವಿ? ಕಂಟಿನ್ಯೂ ಮಾಡ್ತಾರೆ. ಇವಾಗ ಕೋಪ ನಿಲ್ಸಿದ್ರೆ ಅಲ್ವಾ ನಿಮಗೆ ಸಂತೋಷದ ವಾಯ್ದೆ ಬರೋ ಸ್ಟಾರ್ಟ್ ಆಗುತ್ತೆ. ನೀವು ಇದನ್ನೇ, ಈ ವಾಯ್ದೆನೆ ಇದ್ರಲ್ಲೇ ಸಾಕು, ಇದನ್ನೇ ಹಿಂಗೆ ಬದುಕ್ಬಿಡ್ತೀನಿ ಅಂದ್ರೆ ಆ ಟೈಮಿಂಗ್ ನಿಮ್ಗೆ ಬರಲ್ಲ. ಅದೇ ಹೇಳ್ತಾ ಅಲ್ವಾ, ಈ ಟೈಮಲ್ಲಿ ನಡಿಬೇಕಾಗಿರೋದನ್ನ ನೀವು ಅದನ್ನ, ಆ ಸಮಯವನ್ನ ನೀವು ಫೇಸ್ ಮಾಡದೆ ಹೋದ್ರೆ ಅದೇನಾಗತ್ತೆ? ಪೋಸ್ಟ್ಪೋನ್ ಆಗುತ್ತೆ ವಾಪಸ್. ಇದೇ ತರನೇ ನಮ್ಗೆ ಬರ್ಬೇಕಾಗಿರೋದಲ್ಲ ನಾವೇನ್ ಮಾಡ್ತಾ ಇದೀವಿ? ಪೋಸ್ಟ್ಪೋನ್ ಮಾಡ್ಕೊಂತ ಇದೀವಿ. ಅದನ್ನ ಸಮಯವನ್ನ ಫೇಸ್ ಮಾಡ್ದಿರಾ, ಅದನ್ನ ನಾವು ದಾಟಿ ಹೋಗ್ದಿರಾ, ಅದನ್ನ ರಿಸೀವ್ ಮಾಡ್ಕೊಳ್ದಿರಾ, ಅದನ್ನ ಮುಂದೆ ಹಾಕೊಂಡು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ ಹೇಳ್ರಿ? ಪೋಸ್ಟ್ಪೋನ್ ಮಾಡ್ಕೊಂಡು ಮುಂದೂಡಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಅದ್ರಲ್ಲಿ ಕೋಪದ ಸಮಯ ಇದೆ, ಕಳ್ಕೊಳ್ಳುವಂತ ಸಮಯ ಇದೆ, ಪಡ್ಕೊಳ್ಳೋ ಸಮಯನೂ ಇದೆ, ಗೋಳಾಡುವ ಸಮಯ ಇದೆ, ಕುಣಿದಾಡುವ ಸಮಯ ಇದೆ. ನೀವು ಗೋಳಾಡುವ ಸಮಯ ನಿಂತ್ರೆ ಕುಣಿದಾಡುವ ಸಮಯ ಸ್ಟಾರ್ಟ್ ಆಗುತ್ತೆ. ನೀವು ಗೋಳಾಡುವ ಸಮಯನೇ ನಿಮ್ಗೆ ಬೇಕಾಗಿರೋ ತರ ನೀವು ವಾಯ್ದೆ, ನಿಮಗ್ ಬೇಕಾಗಿರೋ ತರ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಲಿಮಿಟ್ ಇಲ್ದಂಗೆ ಗೋಳಾಡ್ತಾ ಇದ್ರೆ ಕುಣಿದಾಡುವ ಸಮಯ ಅನ್ನೋದು ಬರಲ್ಲ. ಸೊ ಈ ವಾಯ್ದೆ ಕಂಪ್ಲೀಟ್ ಆದ್ಮೇಲೆ ಈ ವಾಯ್ದೆ ಏನಾಗ್ಬೇಕು? ಸ್ಟಾರ್ಟ್ ಆಗ್ಬೇಕು. ಎಲ್ಲ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಸೊ ನಾವೇನ್ ಮಾಡ್ತಾ ಇದೀವಿ? ಇದೇ ವಾಯ್ದೆನ ಏನ್ ಮಾಡ್ತಾ ಇದೀವಿ? ಅದಕ್ಕೆ ಸ್ಟಿಕ್ ಆನ್ ಆಗಿ ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ವಾರ ಇದನ್ನೇ ಏನ್ ಮಾಡ್ತಾ ಇದೀವಿ? ಕಂಟಿನ್ಯೂ ಮಾಡ್ತಾ ಇದೀವಿ ರೊಟೀನ್ ಆಗಿ. ಸೊ ನಿಮ್ಮ ಜೀವನಗಳಲ್ಲಿ ಅಳುವಂತ ವಾಯ್ದೆ ನಿಲ್ಬೇಕು, ಗೋಳಾಡುವಂತ ವಾಯ್ದೆ ನಿಲ್ಬೇಕು,
ಕಳ್ಕೊಳ್ಳುವಂತ ವಾಯ್ದೆ ನಿಲ್ಬೇಕು, ನಷ್ಟವಾಗುವಂತ ವಾಯ್ದೆ ನಿಲ್ಬೇಕು. ಇದಕ್ಕೆ ಬದಲಾಗಿ ಯಾವ ಯಾವ ವಾಯ್ದೆ ಪ್ರಾರಂಭ ಆಗಿ ನಮ್ಮ ಜೀವನದಲ್ಲಿ ಹೇಳ್ರಿ. ಇವಾಗ ಆ ಕಡೆ ಈ ಕಡೆ ಇದೆ ನೋಡ್ರಿ, ಅದನ್ನ ಮಾತ್ರ ಓದ್ರಿ. ಹೇಳ್ದಂಗೆ ಈ ಭೂಮಿ ಮೇಲಿರುವ ನನಗೆ ಎಲ್ಲ ಹೇಳಿ, ನಾನು ಹೇಳ್ಕೊಟ್ಟಂಗೆ ಹೇಳ್ರಿ. ನನಗೆ ನಾನು ಕಳೆಯುವಂತ ಪ್ರತಿಯೊಂದು ಸಮಯಕ್ಕೂ, ನಾನು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳಿಗೂ ಒಂದು ವಾಯಿದೆ ಫಿಕ್ಸ್ ಆಗಿದೆ. ಇಲ್ಲಿವರೆಗೂ ನಡೆದಿರುವಂತ ಎಲ್ಲ ಕೆಟ್ಟ ವಾಯಿದೆಗಳು ಏನು ಎಲ್ಲ ಕೆಟ್ಟ ವಾಯಿದೆಗಳು ಮುಗಿದು ಒಳ್ಳೆ ವಾಯಿದೆಗಳು ಪ್ರಾರಂಭವಾಗಲಿ. ಇವಾಗ ಈ ಕಡೆ ಇರೋದನ್ನ ಓದ್ರಿ. ಇವಾಗ ಅದಲ್ಲ, ಈ ಕಡೆ ಸೈಡ್ ಸಂತೋಷ. ಇದೆಲ್ಲ ವಾಯ್ದೆ ನಮ್ಮ ಜೀವನದಲ್ಲಿ ಇವತ್ತಿಂದ ಪ್ರಾರಂಭವಾಗಿದೆ. ಆಮೇಲೆ ಈ ಭೂಮಿ ಮೇಲೆ ಇರುವಂತ ಮನುಷ್ಯರಿಗೆ, ಭೂಮಿ ಮೇಲೆ ಕಳೆಯುವಂತ ಪ್ರತಿಯೊಂದು ಸಮಯ, ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳಿಗೂ ಒಂದು ಒಳ್ಳೆ ವಾಯ್ದೆ ಉಂಟಾಗುತ್ತೆ. ಆಮೇಲೆ ನಮ್ಮ ಎಲ್ಲಾ ಕ್ರಿಯೆಗಳಿಗೂ ಒಂದು ಒಳ್ಳೆ ವಾಯ್ದೆ ಉಂಟಾಗುತ್ತೆ. ಹಲ್ಲೆಲೂಯಾ. ಎಲ್ಲ ಬೈಬಿಟ್ಟು ಹೇಳಿಕೆ ಮಾಡಿ, ನಮ್ಮ ಎಲ್ಲಾ ಕ್ರಿಯೆಗಳಿಗೂ ಒಂದು ಒಳ್ಳೆ ವಾಯ್ದೆ ಉಂಟಾಗ್ಲಿ. ಅದಕ್ಕೆ ಯೋಚನೆ ಮಾಡ್ತೀನಿ, ಕೈ ಇಡುವ ಕೆಲಸಗಳೆಲ್ಲ ಏನಕ್ಕೆ ಹೇಳ್ತಾರೆ ಹೇಳ್ರಿ? ಒಂದು ಒಳ್ಳೆ ವಾಯ್ದೆ ನಿನ್ ಕೈಗೆ ಒಂದು ಒಳ್ಳೆ ಉಂಟಾಗ್ತದೆ. ಇಲ್ಲಿವರೆಗೂ ನೀನ್ ಮಾಡೋ ಕೆಲಸಗಳಲ್ಲಿ ಏನಾಗ್ತಾ ಇದಾವೆ? ಫೇಲ್ಯೂರ್ ಆಗ್ತದೆ, ನಷ್ಟ ಆಗ್ತದೆ. ಅದು ಒಂದ್ ಸಮಯ, ಒಂದ್ ಟೈಮಿಂಗ್. ಆದ್ರೆ ಇವಾಗ ನಿನ್ ಕೈಗೆ ಏನಾಗ್ಬೇಕು? ಒಂದು ಒಳ್ಳೆ ವಾಯ್ದೆ ಪಾಸ್ ಮಾಡ್ಬೇಕು ದೇವ್ರು. ನಮ್ ಕೈಗಳಿಗೆ, ಕೈ ಕೆಲಸಗಳಿಗೆ ಒಂದು ಒಳ್ಳೆ ವಾಯ್ದೆಯನ್ನ ದೇವ್ರು ಒಂದು ಸೃಷ್ಟಿ ಮಾಡುವಾಗ ಒಂದು ಒಳ್ಳೆ ವಾಯ್ದೆ ಉಂಟಾಗುತ್ತೆ. ನಿಮ್ ಕುಟುಂಬಗಳಲ್ಲಿ, ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಆರೋಗ್ಯದಲ್ಲಿ, ನೀವು ಮಾಡೋ ಎಲ್ಲ, ಏನ್ ಬಿಸ್ನೆಸ್ ಆಗ್ಲಿ, ಏನಾದ್ರೂ ಆಗ್ಲಿ, ಎಲ್ಲಾದ್ರೂ ಹೋಗ್ಲಿ, ನೀವು ನಿಮಗೆ ಎಲ್ಲಾದ್ರಲ್ಲೂ ಒಂದು ಒಳ್ಳೆ ವಾಯ್ದೆ ಉಂಟಾಗಲಿ. ಆಮೇಲೆ ಅನ್ಯ ಜನರು ಹೇಳ್ತಾರ ಶುಭಾರಂಭ ಅಂತ, ಶುಭ ಆರಂಭ ಅಂತಾರಲ್ಲ. ಶುಭ ಆರಂಭ ಅಂತಾರಲ್ಲ, ಆತರ ನಮಗೆ ಯಾವಾಗ ನಾವು ರಿಯಲೈಸ್ ಆಗ್ತೀವೋ ಅವಾಗ್ಲೇ ನಮಗ್ ಶುಭ ಆರಂಭ. ಯಾವಾಗ ರಿಯಲೈಸ್ ಆಗ್ಬೇಕು ಹೇಳ್ರಿ? ಯಾವಾಗ ನಾವು ನಮ್ಮ ಸೆನ್ಸಸ್ಗೆ ನಾವು ಬರ್ತೀವೋ, ಈ ಕೆಟ್ಟದೆಲ್ಲ ನಾನು ನಿಲ್ಲಿಸ್ಬೇಕು ಅಂತ ಯಾವಾಗ ಅನ್ಕೊಂತೀವೋ ಅವಾಗ್ಲೇ ಒಂದು ಒಳ್ಳೇದು ಆರಂಭ ಆಗ್ತದೆ. ಆಮೇಲೆ ಬೈಬಲಲ್ಲಿ ಎಲ್ಲ ಒಳ್ಳೇದೇ ಇರೋದು ನಮ್ಗೆ. ಶುಭವು ಕೃಪೆಯು ನಿಮ್ಮನ್ನ ಹಿಂಬಾಲಿಸಿ, ನಿನ್ನ ಪುಟ್ಟಿಗಳಿಗೂ ಕೊನೆಗಳಿಗೂ ಶುಭ. ನೀನು ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗಲ್ಲ ಅಲ್ವಾ? ಮಲಗಿರ್ಬೇಕಾದ್ರೆ, ಎದ್ದೊಳ್ಬೇಕಾದ್ರೂ ನಿನಗೆ ಶುಭ. ಎಲ್ಲ ಆದ್ರೂ ನಿನ್ಗೆ ಒಳ್ಳೇದಾಗ್ಲಿ. ಆದ್ರೆ ಒಳ್ಳೇದಾಗ್ಬೇಕಂದ್ರೆ ಈ ಟೈಮಿಂಗ್ ನಿಲ್ಬೇಕಲ್ಲ ಫಸ್ಟ್. ಇದು ನಿಲ್ಬೇಕಲ್ಲ. ಇದು ನಿಲ್ದಿರಾ ಇದು ಪ್ರಾರಂಭ ಆಗಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಒಂದು ನಿಂತ್ರನೆ ಇನ್ನೊಂದು ಪ್ರಾರಂಭ ಆಗೋದು. ಈ ವಾಯ್ದೆಗಳೆಲ್ಲ ನಿಲ್ಬೇಕು ನಮ್ಮ ಜೀವನದಲ್ಲಿ. ಈ ವಾಯ್ದೆಗಳೆಲ್ಲ ಏನಾಗ್ಬೇಕು? ನಿಲ್ಬೇಕು. ಕಣ್ಣೀರಿನ ವಾಯ್ದೆ ನಿಲ್ಬೇಕು. ಸರಿ ಇಲ್ಲಿರೋದು, ಬೇಡದೇ ಇರೋದು ಎಲ್ಲಾನು ಏನಾಗ್ಬೇಕು? ನಿಲ್ಬೇಕು. ಈ ನಿಂತ ಮೇಲೆ ನಮ್ಗೆ ಏನಾಗ್ಬೇಕು? ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ವಾಯ್ದೆ, ಒಳ್ಳೆ ಟೈಮ್ ಸ್ಟಾರ್ಟ್ ಆಗ್ಬೇಕು. ಆಮೇಲೆ ಭೂಮಿ ಮೇಲೆ ಇರುವಂತ ನಮಗೆ ಒಂದು ಒಳ್ಳೆ ಟೈಮ್ ಪ್ರಾರಂಭ ಆಗ್ಬೇಕು. ಭೂಮಿ ಮೇಲೆ ಕ್ರಿಯೆ ಮಾಡುವಂತ ನಮಗೆ, ಭೂಮಿ ಮೇಲೆ ಕೆಲಸ ಮಾಡುವಂತ ನಮಗೆ, ಭೂಮಿ ಮೇಲೆ ಸಮಯವನ್ನ ಕಳೆಯುವಂತ ನಮಗೆ ಒಂದು ಒಳ್ಳೆ ವಾಯ್ದೆ ಉಂಟಾಗ್ಲಿ. ಯೇಸು ನಾವು ಎಷ್ಟು ನಂಬ್ತಾ ಇದ್ರೆ ಒಳ್ಳೆ ವಾಯ್ದೆ ಉಂಟಾಗ, ಒಳ್ಳೆ ವಾಯ್ದೆ ಉಂಟಾಗ್ಬೇಕಾ ಬೇಡ? ನಿಮ್ಗೆ ಒಳ್ಳೆ ವಾಯ್ದೆ ಉಂಟಾಗ್ಬೇಕಂದ್ರೆ ಏನ್ ಮಾಡ್ಬಾರ್ದು?
ಇವಾಗ ಈ ಕಡೆ ಹೋದ್ವಿ, ಏನ್ ಮಾಡಬಾರ್ದು ಅಂತ. ಸೊ ಜೀವನದಲ್ಲಿ ತುಂಬಾ ಕಳೆದ್ಬಿಡ್ತೀವಿ, ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದೀವಿ, ಜೀವನದಲ್ಲಿ ತುಂಬಾ ಹತ್ಬಿಟ್ಟಿದೀವಿ, ಜೀವನದಲ್ಲಿ ತುಂಬಾ ಹಿಂಸೆ ಅನುಭವಿಸ್ಬಿಟ್ಟಿದೀವಿ, ಜೀವನದಲ್ಲಿ ತುಂಬಾ ಚೆಲ್ಬಿಟ್ಟಿದೀವಿ. ಚೆಲ್ಲಿರೋದನ್ನ ಕೂಡ್ಸ್ಕೊಳಕ್ ಆಗ್ದಿರಾ ನಾವೇನ್ ಮಾಡ್ತಾ ಅನುಭವಿಸ್ತಾ ಇದೀವಿ. ಸೊ ಜೀವನದಲ್ಲಿ ಕಳಕಳಿರೋದು, ಓಡಾಡ್ಬಿಡೋದು, ನೋವು ಅನುಭವಿಸಿರೋದು, ಕಷ್ಟ ಅನುಭವಿಸಿರೋದು, ಇದೆಲ್ಲಾನು ಏನಾಗ್ಬೇಕು ಹೇಳ್ರಿ? ಬಿಟ್ಬಿಡು. ಈ ಟೈಮಿಂಗ್ ನಮ್ದಲ್ಲ. ಕೋಪ ಬರ್ತಾ ನೀವ್ ಅರ್ಥ ಮಾಡ್ಕೊಬೇಕಾಗಿರೋದು ಅಂದ್ರೆ, ನನ್ಗೆ ವಾಯ್ದೆ ಏನಿದೆ ಇವಾಗ, ನನ್ ವಾಯ್ದೆ ಏನು? ಖುಷಿಯಾಗಿರೋ ವಾಯ್ದೆ. ಇವಾಗ ಖುಷಿಯಾಗಿರೋ ವಾಯ್ದೆ ನಾನೇನಾಗಿರ್ಬೇಕು? ಖುಷಿಯಾಗೇ ಇರ್ಬೇಕು. ಅದನ್ನ ಬಿಟ್ಟು ಅದ್ರ ಬದಲಾಗಿ ನಾವೇನ್ ಮಾಡ್ಬಾರ್ದು? ಅಳ್ಕೊಂಡು ಗೋಳಾಡ್ಕೊಂಡು ಇರಬಾರ್ದು. ಇವಾಗ ಕೋರ್ಟ್ ಅಲ್ಲಿ ಒಬ್ಬ ತಪ್ಪು ಮಾಡ್ತಾನೆ ಅಂತ ಹೇಳಿ ಅವ್ನು ಬೇಲ್ ಮೇಲೆ ಕಳಿಸ್ತಾರೆ. ಬೇಲ್ ಮೇಲೆ ಕಳ್ಸಿದ್ಮೇಲೆ ಮತ್ತೆ ಮಾಡಿದ್ದೇನೆ ಮಾಡಿದ್ರೆ ಏನ್ ಮಾಡ್ಬೇಕು? ಅವನು ಮಾಡಿದ್ದೇನೆ ಮಾಡ್ಬೇಕಾ? ಮಾಡಿದ್ದೇನೆ ಮಾಡಿದ್ರೆ ಏನಾಗುತ್ತೆ? ಮಾಡಿದ್ದನ್ನ ಮಾಡದೆ ಹೋದ್ರೆ ಏನಾಗುತ್ತೆ? ಬಿಟ್ಬಿಟ್ರೆ ಏನಾಗತ್ತೆ? ಬೇಲ್ ಕಂಟಿನ್ಯೂ ಆಗುತ್ತೆ, ಆಮೇಲೆ ಶಿಕ್ಷೆ ಕಮ್ಮಿ ಆಗತ್ತೆ. ಆದ್ರೆ ಬಿಡದೆ ವಾಪಸ್ ಬೇಲ್ ತಗೊಂಡು ವಾಪಸ್ ಬಂದು ಮಾಡಿದ್ದೇನೆ ವಾಪಸ್ ಮಾಡಿದ್ರೆ ಬೇಯ್ಲು ಕ್ಯಾನ್ಸಲ್ ಆಗತ್ತೆ, ಮತ್ತೆ ಬೇಲ್ ಸಿಗ್ದಿರಂಗೆ ಒಳಗಡೆ ನೇಸಿ ಆಗತ್ತೆ. ನೀವು ಹಂಗೇನೆಲ್ಲ ಭೂಮಿ ಮೇಲೆ ನಮ್ ವಾಯ್ದೆ ಏನು? ಇವಾಗ ನಿಮ್ ಕಣ್ಣೀರಿಂದ ಬೇಲ್ ತಗೊಂಡು ಹೊರಗಡೆ ಬರ್ಬೇಕು. ನೀವು ನಿಮ್ ವೇದನೆಯಿಂದ ಬೇಲ್ ತಗೊಂಡು ಹೊರಗಡೆ ಬರ್ಬೇಕು. ನಿಮ್ ನೋವು ಬಾಧೆಗಳಿಂದ ಏನ್ ಮಾಡ್ಬೇಕು? ನೀವು ಬೇಲ್ ತಗೊಂಡು ಹೊರಗಡೆ ಬರ್ಬೇಕು. ಹೊರಗಡೆ ಬಂದು ಏನ್ ಮಾಡ್ಬೇಕು? ಮಾಡಿದ್ದನ್ನೇ ಮಾಡಬಾರ್ದು. ಬೇಲ್ ತಗೊಂಡು ಬಂದು ಆ ಕೇಸ್ ಕ್ಲೋಸ್ ಮಾಡಿ ಹೊಸ ಜೀವನ ಪ್ರಾರಂಭ ಮಾಡಬೇಕು. ಸೊ ನಿಮ್ ಕಣ್ಣೀರಿನ ಕೇಸು ಕ್ಲೋಸ್ ಆಗ್ಲಿ, ನಿಮ್ಮ ವೇದನೆಯ ಕೇಸು ಕ್ಲೋಸ್ ಆಗ್ಲಿ, ನಿಮ್ಮ ನೋವು ನಿಮ್ಮ ಕೋಪದ ಕೇಸು ಕ್ಲೋಸ್ ಆಗ್ಲಿ, ನಿಮ್ ದ್ವೇಷದ ಕೇಸು ಕ್ಲೋಸ್ ಆಗ್ಲಿ, ನಿಮ್ಮ ಹೊಟ್ಟೆ ಕಿಚ್ಚಿನ ಕೇಸು ಕ್ಲೋಸ್ ಆಗ್ಲಿ, ಕಣ್ಣೀರಿನ ಕೇಸು ಕ್ಲೋಸ್ ಆಗ್ಲಿ, ನೀವು ಸಾಲ ಮಾಡಿದವರ ಕೇಸು ಕ್ಲೋಸ್ ಆಗ್ಲಿ. ಈ ಭೂಮಿ ಮೇಲೆ ನಾವು ಮಾಡುವಂತ ಪ್ರತಿಯೊಂದು ಕೇಸ್ಗಳು ಏನಾಗ್ಬೇಕು? ಕ್ಲೋಸ್ ಆಗ್ಬೇಕು. ದೇವರ ದೃಷ್ಟಿಯಲ್ಲಿ ಇರುವಂತಹ ಕೇಸು ಎಲ್ಲ ಕೇಸ್ ಕ್ಲೋಸ್ ಆಗ್ಬೇಕು. ಸೊ ದ್ವೇಷ, ಹೊಟ್ಟೆಗಿಚ್ಚು, ಅಸೂಯೆ, ಮೋಸ, ವಂಚನೆ, ಸುಳ್ಳು ಇದೆಲ್ಲ ಏನು? ಒಂದ್ ಕೇಸೆ. ಸೊ ಏನ್ ಮಾಡ್ಬೇಕು? ನಾವು ಬೇಗ ಹೊರಗಡೆ ಬಂದು ಈ ಕೇಸ್ನ ಕ್ಲೋಸ್ ಮಾಡಿ ಟೈಮಿಂಗ್ ಏನಾಗ್ಬೇಕು? ನಮ್ಗೆ ನಮ್ ಜೀವನದಲ್ಲಿ ಈ ಘಟನೆನೆ ನಡೆದಿಲ್ಲ ಅನ್ನೋ ತರ ನಾವೇನ್ ಮಾಡ್ಬೇಕು? ಹೊಸ ಜೀವನ ಪ್ರಾರಂಭ ಮಾಡ್ಬೇಕು. ಹಲ್ಲೆಲೂಯಾ. ಸೊ ಅದಕ್ಕೆ ದೇವ್ರ ವಾಕ್ಯ ಇರುತ್ತೆ, ಹಳೆದೆಲ್ಲ ಹೋಗಿ ಎಲ್ಲ ಹೊಸ. ಅಂದ್ರೆ ಅರ್ಥ ಏನ್ ಹೇಳ್ರಿ? ಹಳೆ ವಾಯ್ದೆ ಎಲ್ಲ ಏನಾಗ್ಬೇಕು? ಎಲ್ಲ ಕ್ಲಿಯರ್ ಆಗಿ ನಮಗೆ ಒಂದು ಹೊಸ ವಾಯ್ದೆ ಪ್ರಾರಂಭ ಆಗ್ಬೇಕು. ಆಮೇಲೆ ನಮ್ಮ ಹೆಸರಲ್ಲಿ ಒಂದ್ ಕೇಸು ಇರ್ಬಾರ್ದು. ನಮ್ಮ ಹೆಸರಲ್ಲಿ ಏನಾಗಿರ್ಬಾರ್ದು? ಒಂದ್ ಕೇಸ್ ಇರ್ಬಾರ್ದು. ನಿಮ್ಮ ಹೆಸರಲ್ಲಿ ಏನಿರ್ಬಾರ್ದು? ಒಂದ್ ಕೇಸ್ ಇರಬಾರ್ದು. ಹೊಟ್ಟೆ ಕಿಚ್ಚು ಕೇಸು ಇರಬಾರ್ದು, ಕೋಪದ ಕೇಸ್ ಇರಬಾರ್ದು, ದ್ವೇಷದ ಕೇಸ್ ಇರಬಾರ್ದು, ಅಸೂಯೆ ಕೇಸ್ ಇರಬಾರ್ದು. ಆಮೇಲೆ ಬೆನ್ನಿಂದಗಡೆ ಮಾತಾಡೋದು, ಕತೆ ಹೇಳೋದು, ಕತೆ ಮಾತಾಡೋದು, ಯಾವ ಕೇಸ್ಗಳು ನಮ್ಮ ಮೇಲೆ ಇರಬಾರ್ದು. ಅವಾಗಿದ್ರೆ ಮಾತ್ರ ನಮ್ಮ ಟೈಮಿಂಗ್ ಏನಾಗತ್ತೆ? ಇಲ್ಲಿಂದ ಇಲ್ಲಿಗೆ ಬದಲಾಗತ್ತೆ. ಆಮೇಲೆ ಸೊ ಎಷ್ಟು ಜನ ನಿಮ್ಮ ಟೈಮಿಂಗ್ ಬದಲಾಯಿಸ್ಕೊಳಕ್ ಇಷ್ಟಪಡ್ತಾ ಇದ್ರ? ನಮ್ ಕಾಲ ಬದಲಾಗತ್ತೆ. ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ಮನುಷ್ಯನಿಗೆ, ಅವನು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳಿಗೆ, ಅವನು ಕಳೆಯುವಂತ ಪ್ರತಿಯೊಂದು ಸಮಯಕ್ಕೆ ಒಂದು ವಾಯ್ದೆ ಇದೆ. ಇವತ್ತು ನಮಗೆ ಇರುವಂತ ವಾಯ್ದೆ ಏನು? ಇವಾಗ ಒಳ್ಳೆ ಕಾಲ, ನಮಗೆ ಒಳ್ಳೆ ಕಾಲ ಬಂದಿದೆ. ಆಮೇಲೆ ನಮಗೆ ಒಳ್ಳೆ ಕಾಲ ಬಂದಿದೆ. ಈ ಭೂಮಿ ಮೇಲೆ ಉಸಿರಾಡುತ್ತಿರೋ ನಮಗೆ, ಈ ಭೂಮಿ ಮೇಲೆ ಚಲಿಸುತ್ತಿರೋ ನಮಗೆ, ಈ ಭೂಮಿ ಮೇಲೆ ಕಾಲವನ್ನ ಕಳೀತಿರೋ ನಮಗೆ ಒಳ್ಳೆ ವಾಯ್ದೆಯನ್ನ ದೇವ್ರು ಕೊಡಕ್ ಇಷ್ಟಪಡ್ತಾ ಇದ್ದಾರೆ. ಸೊ
ಸೊ ನಾವ್ ಇನ್ಮೇಲೆ ಕಳೆಯುವಂತ ಪ್ರತಿಯೊಂದು ದಿನನೂ ಕೂಲಿ ಆಳ್ತರ ನಾವೇನಾಗ್ಬಾರ್ದು, ಬದುಕ್ಬಾರ್ದು. ಕೂಲಿ ಆಳ್ತರ ಬದುಕ್ಬಾರ್ದು, ಯಜಮಾನ್ರ ತರ ಬದುಕ್ಬೇಕು. ಆಮೇಲೆ ಅವತ್ತಿಂದು ದುಡ್ಡು ಬಂದಿದೆ, ತಿಂದು ಕುಡಿ ಮಜಾ ಮಾಡು, ಮತ್ತೆ ನಾಳೆ ಬೆಳಗ್ಗೆ ಕೂಲಿ ಕೆಲ್ಸಕ್ಕೆ ಹೋಗು. ಅದಕ್ಕೆ ಸ್ವಾಮಿ ಹೇಳ್ತಾರೆ ದೇವ್ರ ವಾಕ್ಯದಲ್ಲಿ, ನೀವೇನ್ ಮಾಡ್ಬೇಕು, ಇರುವೆಗಳ ಹತ್ರ ಬುದ್ಧಿ ಕಲಿ. ಇರುವೆಗಳು ಒಂದ್ ಕಾಲಕ್ಕೆ ಮಾತ್ರನೇ ಕೂಲಿ ಕೆಲಸ ಮಾಡ್ತೇವೆ, ಅದಾದ್ಮೇಲೆ ಕೂತ್ಕೊಂಡು ಆರಾಮಾಗಿ ತಿಂತೇವೆ. ನಾವೇನ್ ಮಾಡ್ತೀವಿ, ಡೈಲಿ ಕೂಲಿ ಕೆಲಸನೇ ಮಾಡ್ತೀವಿ. ನಾವು ಡೈಲಿ ಕೂಲಿ ಕೆಲಸನೇ ಮಾಡೋದು. ನಮಗ್ ಸೇರ್ಸಿಡೋ ಕಾಲನೇ ಇಲ್ಲ ನಮ್ಗೆ. ಬರುತ್ತೆ ಖರ್ಚು ಮಾಡ, ಬರುತ್ತೆ ಖರ್ಚು ಮಾಡೋದು, ಬರುತ್ತೆ ಇದು ಬರುತ್ತೆ ಖರ್ಚು ಮಾಡೋರೆಲ್ಲ ಯಾರು ಹೇಳಿ, ಕೂಲಿ ಕೆಲಸ ಮಾಡೋರೆ. ಇರುವೆಗಳು ಏನ್ ಮಾಡ್ತವೆ, ಒಂದ್ ಸೀಸನ್ಗೆ ಕಷ್ಟ ಪಡ್ತವೆ. ಅವು ವಾಯ್ದೆ ಅನುಸರಿಸ್ತೇವೆ, ನಾವ್ ಅನುಸರಿಸ್ತಲ್ಲ. ಅದಕ್ಕೇನಿದೆ ವಾಯ್ದೆ, ಒಂದ್ ವಾಯ್ದೆ ಇದೆ, ಟೈಮಿಂಗು. ಕೂಡಿಟ್ಕೊಳ್ಳೋದಕ್ಕೆ ಒಂದ್ ವಾಯ್ದೆ ಐತೆ, ಸೇರ್ಸಿಡಕ್ ಒಂದ್ ವಾಯ್ದೆ ಐತೆ. ಅದಾದ್ಮೇಲೆ ಅನುಭವಿಸಕ್ ಒಂದ್ ಟೈಮಿಂಗ್ ಇಟ್ಕೊಂಡಿದ್ದೇವೆ ಅವು. ಬಟ್ ನಾವು ಅನುಭವಿಸಕ್ಕೆ ಟೈಮಿಂಗ್ ಇಲ್ಲ, ಬರೀ ಕೂಲಿ ಮಾಡ್ಕೊಂಡೇ ಬದುಕ್ತಾ ಇದ್ವಿ. ನಗ್ಬೇಕಾದ್ರೂ ಕೂಲಿ ಕೆಲಸ ಮಾಡ್ಬೇಕು, ಕಷ್ಟಪಟ್ಟು ನಗ್ಬೇಕಾಗ್ತದೆ, ಕಷ್ಟಪಟ್ಕೊಂಡು ನಿದ್ದೆ ಮಾಡ್ಬೇಕು. ನೀವೆಲ್ಲ ಯಾರು? ಇದೆಲ್ಲ ಯಾರು? ಸೊ ವಿಶ್ವಾಸಿಗಳಾಗಿರೋ ನೀವು ಕೂಲಿಯವ್ರ ತರ ಬದುಕೋದನ್ನ ನಿಲ್ಲಿಸಿ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ಬಾಲಾಗಲ್ಲ ಕಲಿಯಾಗಿರೋದು, ನೀವು ಕೀಳಾಗಲ್ಲ ಮೇಲ. ನೀವು ಮೇಲಿನವರಾಗಿರ್ಬೇಕು ಹೊರತು ಕೆಳಗಿನವರಾಗಿರ್ಬಾರ್ದು. ಆಮೇಲೆ ನಾವೆಲ್ಲ ಮೇಲಿನವರಾಗಿರ್ಬೇಕು. ನಮ್ ದಿನಗಳೆಲ್ಲ ಕೂಲಿ ಕೆಲಸ ಮಾಡೋರ್ ತರ ಇರ್ಬೇಕು. ಸ್ವಲ್ಪ ಸೇರ್ಸಿಡೋದ್ ಕಲಿವಿ. ಪ್ರೀತಿನ ಸೇರ್ಸಿಡ್ರಿ, ನೆಮ್ಮದಿನ ಸೇರ್ಸಿಡ್ರಿ, ಸಂತೋಷನ ಸೇರ್ಸಿಡ್ರಿ, ನಂಬಿಕೆನ ಸೇರ್ಸಿಡ್ರಿ, ಸ್ವಲ್ಪ ಒಳ್ಳೇದನ್ನ ಸೇರ್ಸಿಡ್ರಿ. ಯಾಕಂದ್ರೆ ಇವೆಲ್ಲ ದುಡ್ಡಿಂದ ಬರೋದಲ್ಲ, ಇವೆಲ್ಲ ದುಡ್ಡಿಂದ ಬರೋದಲ್ಲ. ಇವತ್ ಪ್ರೀತಿನ ಸೇರ್ಸಿಟ್ಕೊಂಡ್ರೆ ನಾಳೆ ಯಾರನ್ನ ದ್ವೇಷ ಮಾಡಿದಾಗ ಈ ಪ್ರೀತಿನ ಖರ್ಚು ಮಾಡಕ್ಕೆ, ಈ ಖರ್ಚು ಮಾಡ್ಕೊಂಡಾಗ ಏನಾಗತ್ತೆ, ಅಲ್ಲಿಗೆ ಖಾಲಿ ಆಗೋಗುತ್ತೆ. ಆ ಪ್ರೀತಿನ ಇಲ್ಲ ಅಂದ್ರೆ ದ್ವೇಷ ಅನ್ನೋದು ಏನಾಗತ್ತೆ, ಜಾಸ್ತಿ ಆಗಿ ಇನ್ನೂ ಬೆಳ್ಕೊಂಡು ಡ್ಯಾಮೇಜ್ ನಮ್ಮನ್ನು ಜಾಸ್ತಿ ಮಾಡುತ್ತೆ. ಸೊ ಇರುವೆಗಳ ಹತ್ರ ಕಲಿಬೇಕಾಗಿರೋದು ಏನಂದ್ರೆ, ಅವು ಟೈಮಿಂಗ್ ನ ಫಾಲೋ ಮಾಡ್ತವೆ, ಬಟ್ ನಾವ್ ಏನ್ ಮಾಡ್ಬೇಕು, ನಮ್ ಟೈಮಿಂಗ್ ನ ಫಾಲೋ ಮಾಡ್ಬೇಕು. ಇವತ್ತು ನಾವು ಅಳ್ತಾ ಇದೀವಿ ಅಂದ್ರೆ ನಮಗ್ ನಗುವಂತ ಟೈಮಿಂಗ್ ಇದೆ, ಬಟ್ ಅಳದನ್ನೇ ಕಂಟಿನ್ಯೂ ಮಾಡ್ಕೊಂಡು ನಿಮ್ಮ ನಗುವಂತ ಟೈಮಿಂಗ್ ನ ಮಿಸ್ ಮಾಡ್ಕೋಬೇಡ್ರಿ, ಕಳ್ಕೊಂಡ. ಆಮೇಲೆ ಸೊ ಎಲ್ಲ ಇರೋ ಜಾಗದಲ್ಲಿ ನಿಂತ್ಕೊಳ್ಳೋಣ. ದೇವರೇ, ನನ್ಗೆ ಒಳ್ಳೆ ವಾದ್ಯನ ಉಂಟು ಮಾಡು ಸ್ವಾಮಿ, ನನಗೆ ಒಳ್ಳೆ ಸಮಯನ ನಾನು ಉಂಟು ಮಾಡು ಸ್ವಾಮಿ, ಒಳ್ಳೆ ಸಮಯನ ಉಂಟು ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಒಳ್ಳೆ ಸಮಯನ ಉಂಟು ಮಾಡು ಸ್ವಾಮಿ. ನನ್ನ ಜೀವ ಈ ಭೂಮಿ ಮೇಲೆ ಇರುವಂತ ನನಗೆ, ಈ ಭೂಮಿ ಮೇಲೆ ಕಳೆಯುತ್ತಿರುವ ಸಮಯನ ಕಳೆಯುತ್ತಿರುವ ನನಗೆ, ಈ ಭೂಮಿ ಮೇಲೆ ಕೆಲಸ ಕ್ರಿಯೆ ಮಾಡ್ತಿರುವಂತ ನನಗೆ ಒಂದು ಒಳ್ಳೆ ಸಮಯ ಉಂಟಾಗ್ಲಿ ಯೇಸು ನಾಮದಲ್ಲಿ, ಒಂದು ಒಳ್ಳೆ ಸಮಯ ಉಂಟಾಗ್ಲಿ ಯೇಸು ನಾಮದಲ್ಲಿ. ಬಾಯ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭೂಮಿ ಮೇಲೆ ಉಸಿರಾಡ್ತಿರುವ ನನಗೆ, ಈ ಭೂಮಿ ಮೇಲೆ ಕ್ರಿಯೆ ಮಾಡ್ತಿರುವ ನನಗೆ, ಈ ಭೂಮಿ ಮೇಲೆ ಸಮಯವನ್ನ ಕಳೆಯುತ್ತಿರುವ ನನಗೆ ಒಂದು ಒಳ್ಳೆ ವಾಯ್ದೆ ಉಂಟಾಗಲಿ, ಒಂದು ಒಳ್ಳೆ ವಾಯ್ದೆ ಉಂಟಾಗಲಿ, ನಗುವಂತ ವಾಯ್ದೆ ಉಂಟಾಗಲಿ, ನೆಮ್ಮದಿಯಾಗಿರುವಂತ ವಾಯ್ದೆ ಉಂಟಾಗಲಿ, ಆರೋಗ್ಯದ ವಾಯ್ದೆ ಉಂಟಾಗಲಿ, ಆಶೀರ್ವಾದದ ವಾಯ್ದೆ ಉಂಟಾಗಲಿ, ಅಭಿವೃದ್ಧಿಯ ವಾಯ್ದೆ ಉಂಟಾಗಲಿ, ಸಮೃದ್ಧಿಯ ವಾಯ್ದೆ ಉಂಟಾಗಲಿ, ಪ್ರೀತಿಯ ವಾಯ್ದೆ ಉಂಟಾಗಲಿ, ನೆಮ್ಮದಿಯ ವಾಯ್ದೆ ಉಂಟಾಗಲಿ, ಆಶೀರ್ವಾದಗಳ ವಾಯ್ದೆ ಉಂಟಾಗಲಿ ಯೇಸು ನಾಮದಲ್ಲಿ. ಒಳ್ಳೆ ವಾಯ್ದೆ, ಒಳ್ಳೆ ಸಮಯ ಉಂಟಾಗಲಿ ಯೇಸು ನಾಮದಲ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳಿ ಬಾಯ್ಬಿಟ್ಟು, ಯೇಸು ನಾಮದಲ್ಲಿ ಬಾಯ್ಬಿಟ್ಟು ಪ್ರಾರ್ಥನೆ ಮಾಡಿ. ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ವಾಯ್ದೆ ಉಂಟಾಗ್ಬೇಕು. ಈ ಭೂಮಿ ಮೇಲೆ ಉಸಿರಾಡ್ತಿರೋ ನಮಗೆ, ಈ ಭೂಮಿ ಮೇಲೆ ಕ್ರಿಯೆ ಮಾಡ್ತಿರೋ ನಮಗೆ, ಈ ಭೂಮಿ ಮೇಲೆ ಸಮಯವನ್ನು ಕಳೀತಿರೋ ನಮಗೆ, ಈ ಭೂಮಿ ಮೇಲೆ ಕೆಲಸ ಮಾಡ್ತಿರೋ ನಮಗೆ, ಆಕಾಶದ ಕೆಳಗಡೆ ನಡೆಯುವಂತ ಪ್ರತಿಯೊಂದು ಚಲನೆ ವಲನೆಗಳಿಗೂ ಒಂದು ವಾಯ್ದೆ ಇದೆ. ಆದ್ರೆ ಇಲ್ಲಿವರೆಗೂ ಬರೀ ಕೆಟ್ಟ ವಾಯ್ದೆಯನ್ನ, ಕೆಟ್ಟ ಸಮಯವನ್ನ ನೋಡಿದ ನಮಗೆ ಒಂದು ಒಳ್ಳೆ ಸಮಯ ಉಂಟಾಗಲಿ, ಒಂದು ಒಳ್ಳೆ ವಾಯ್ದೆ ಉಂಟಾಗಲಿ, ಒಳ್ಳೆ ಸಮಯ ಉಂಟಾಗಲಿ ಯೇಸು ನಾಮದಲ್ಲಿ. ಒಂದು ಒಳ್ಳೆ ಸಮಯ, ಒಳ್ಳೆ ವಾಯ್ದೆ ಉಂಟಾಗಲಿ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ವಾಯ್ದೆ ಉಂಟಾಗಲಿ, ಒಳ್ಳೆ ಸಮಯ ಉಂಟಾಗಲಿ. ನಿಮ್ಮ ಹಣಕಾಸಲ್ಲಿ ಒಂದು ಒಳ್ಳೆ ಸಮಯ ಉಂಟಾಗಲಿ, ನಿಮ್ಮ ಕುಟುಂಬಗಳಲ್ಲಿ ಒಳ್ಳೆ ಸಮಯ ಉಂಟಾಗಲಿ, ಒಂದು ಒಳ್ಳೆ ವಾಯ್ದೆ ಉಂಟಾಗಲಿ ಯೇಸು ನಾಮದಲ್ಲಿ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ, ಯೇಸುವೇ. ವಾಕ್ಯನ ವಹಿಸ್ಕೊಂಡು ಮೊದಲು ಬಸವರಾಜ್ ಬಂದು ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಒಟ್ಟಾಗಿ ಸೇರಿ ಪ್ರಾರ್ಥನೆ.
ಅಪ್ಪ ಅರ್ಥ ಮಾಡಿಕೊಳ್ಳೋದಕ್ಕೆ ಒಳ್ಳೆ ಸಮಯ ಉಂಟಾಗಬೇಕು ಸ್ವಾಮಿ. ಅಪ್ಪ ತಂದೆ ಆದರೆ ಸಾಲ ತೀರಿಸೋದಕ್ಕೆ ಒಳ್ಳೆ ಸಮಯ ಉಂಟಾಗಬೇಕು ಸ್ವಾಮಿ. ನಿಮ್ಮನ್ನು ಸ್ವಾಮಿ ತಿಳಿದುಕೊಳ್ಳುವುದಕ್ಕೆ